ಈ ರಸಮ್ ಮಾಡ್ಕೊಳ್ಳೋದಕ್ಕೆ 5ರಿಂದ 10 ನಿಮಿಷ ಇದ್ದರೆ ಸಾಕು. ಈ ಸೂಪರ್ ಟೇಸ್ಟಿಯಾಗಿರೋ ರಸಮ್ ರೆಡಿ ಆಗೇ ಬಿಡುತ್ತೆ. ಈ ಥರ ಕ್ವಿಕ್ಕಾಗಿ ಮಾಡ್ಕೋಬೋದಾದಂಥ ರಸಮ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 4 ಹಣ್ಣಾಗಿರೋ ಟೊಮೊಟೊ ಹಣ್ಣನ್ನು ತಗೊಂಡು ಅದನ್ನು ಹೀಗೆ 4 ಭಾಗವಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು 2ರಿಂದ 3 ಸ್ಪೂನ್ ಆಗುವಷ್ಟು ಜೀರಿಗೆ, 2ರಿಂದ 3 ಸ್ಪೂನ್ ಆಗುವಷ್ಟು ಕಾಳುಮೆಣಸನ್ನು ಸೇರಿಸ್ಕೊಂಡು 1 ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು 2ರಿಂದ 3 ವಿಷಲ್ ಬರೋವಷ್ಟು ಕೂಗಿಸ್ಕೊಂಡು ಇಟ್ಕೋತಾ ಇದ್ದೀನಿ. ಬೆಂದಿರೋ ಟೊಮೊಟೊ ಹಣ್ಣನ್ನು ನೀರಿಂದ ಸಪ್ರೇಟ್ ಮಾಡಿಕೊಂಡು ಆ ನೀರನ್ನು ಎತ್ತಿಟ್ಕೊಂಡು ಬೆಂದಿರೋ ಟೊಮೊಟೊ ಹಣ್ಣನ್ನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಟ್ಟು ಚೆನ್ನಾಗಿ ರುಬ್ಕೋಬೇಕಾಗುತ್ತೆ. ಚೆನ್ನಾಗಿ ರುಬ್ಕೊಂಡ ನಂತರ ನೀರು ಎತ್ತಿಟ್ಕೊಂಡಿರ್ತೀವಲ್ಲ ಅದೇ ನೀರಿಗೆ ಈ ರುಬ್ಬಿರೋ ಖಾರನ ಹಾಕಿ ನಮಗೆ ಎಷ್ಟು ಅಳತೆಯಲ್ಲಿ ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಕಡೆ ಎತ್ತಿಟ್ಕೊಂಡು ಇದಕ್ಕೆ ಇವಾಗ ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಕೊಡ್ತಾಯಿದ್ದೀನಿ. ಮೊದಲು ಒಂದು ಪಾತ್ರೆಗೆ 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಅದಕ್ಕೆ 1 ಸ್ಪೂನ್ ಸಾಸಿವೆ, 1 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 4ರಿಂದ 5 ಎಸಳು ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಂಡು ಇದು ಕೆಂಪಾಗುವಷ್ಟು ಫ್ರೈ ಮಾಡಿಕೊಂಡು ಆಗಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಮಸಾಲೆನ ಇಲ್ಲಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು 2ರಿಂದ 3 ಕುದಿ ಬರೋ ತನಕ ಈ ರಸಮ್ನ ಬೇಯಿಸ್ಕೊಂಡ್ರೆ ಸಾಕು. ಈ ಸೂಪರ್ ಆಗಿರೋ ಟೇಸ್ಟಿಯಾಗಿರೋ ರಸಮ್ ರೆಡಿ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. 5ರಿಂದ 10 ನಿಮಿಷದಲ್ಲಿ ಈ ರಸಮ್ ರೆಡಿಯಾಗುತ್ತೆ ಮತ್ತು ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ.